ಪಕ್ಷಾತೀತವಾಗಿ ಇದನ್ನ ಆಗ್ರಹ ಮಾಡಬೇಕು ಅನ್ನುವಂತಹ ಮಾತುಗಳೇ ಈಗ ಜೋರಾಗಿ ಕೇಳಿ ಬರ್ತಾ ಇರೋದು. ಇವತ್ತು ಇವ್ರಿಗಾಗಿದ್ದು ನಾಳೆ ನಮಗೂ ಆಗ್ಬೋದು ಅನ್ನೋ ಮಾತನ್ನ ಹಲವು ಶಾಸಕರು ಸಚಿವರುಗಳು ಹೇಳ್ತಾ ಇದ್ರು. ಸೊ ಏನಾಗ್ಬೋದು ಅನ್ನೋದಕ್ಕೆ ಸದ್ಯಕ್ಕಿಂತ ಪ್ರಶ್ನೆ ನಮ್ಮ ಪ್ರತಿನಿಧಿ ವಿಜಯ್ ಅವರು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲ. ಕಾಂಗ್ರೆಸ್ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ನಡೆಗೆ ಶಾಸಕ ಟಿಬಿ ಜಯಚಂದ್ರ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲು ಇಂಥ ವಿಚಾರಗಳಿದ್ರೆ ಅದು ಪಕ್ಷದ ಚೌಕಟ್ಟಲ್ಲಾಗಬೇಕು, ಕ್ಯಾಬಿನೆಟ್ ಅಲ್ಲಾಗಬೇಕು, ಹೈಕಮಾಂಡ್ ಮಟ್ಟಕ್ಕೆ ತರಬೇಕು. ಅದನ್ನ ಬಿಟ್ಟು ಸದನದಲ್ಲಿ ಪ್ರಸ್ತಾಪ ಮಾಡಿರೋದು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಅಂತ ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸ್ವಪಕ್ಷದವರೇ ಈಗ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಸದನ ಸೂಕ್ತ ಅಲ್ಲ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ, ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಟಿಬಿ ಜಯಚಂದ್ರ. ಸರ್, ನೀವು ಸಾಕಷ್ಟು ರಾಜಕೀಯದಲ್ಲಿ ಅನುಭವ, ಒಂದಷ್ಟು ಆರೋಪಗಳು ಇವೆಲ್ಲ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈಗ ಸ್ವಪಕ್ಷದ ಸಚಿವರೇ ಈ ರೀತಿ ಒಂದು ಗಂಭೀರ ಆರೋಪ ಅನಿಟ್ರಾಪ್ ಅಂತ ಮಾಡುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಮಾಡಬೇಕು ಅನ್ಸುತ್ತೆ? ಸಾರ್ವಜನಿಕವಾಗಿ ಇದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ನನಗೂ ಇದು ಅರ್ಥ ಆಗ್ತಾ ಇಲ್ಲ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜಿ ಕೊಟ್ಟಂಗಾಯ್ತು. ಎಲ್ಲ ಒಂದು ಕಡೆಗೆ ಆ ವಿಚಾರವನ್ನ ಸಚಿವ ಸಂಪುಟದ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನವನ್ನ ಮಾಡಬೇಕಾಗಿತ್ತು. ಸದನಕ್ಕೆ ಬಂದು ಹೇಳುವಂತ ಅವಶ್ಯಕತೆ ಎಷ್ಟು ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆಗೆ ನಾವು ಎತ್ಕೊಟ್ಟಂಗಾಯ್ತು ವಿರೋಧ ಪಕ್ಷದವರಿಗೆ. ವಿರೋಧ ಪಕ್ಷದವರು ನಡ್ಕೊಂಡ ದಾಟಿ ನನ್ನ ರಾಜಕೀಯ ಜೀವನದಲ್ಲಿ ನಾನೆಂದೂ ನೋಡಿರಲಿಲ್ಲ. ನಾನೀಗಾಗಲೇ 48 ವರ್ಷದ ಶಾಸಕನಾಗಿದ್ದೇನೆ. ಇಂತಹ ಸೀನನ್ನು ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ, ನೋಡೋದಕ್ಕೂ ಸಾಧ್ಯ ಇಲ್ಲ. ಸ್ಪೀಕರ್ ಚೇರ್ ಅಂತಂದ್ರೆ ಇಟ್ ರೆಪ್ರೆಸೆಂಟ್ ದಿ ಕಾನ್ಸ್ಟಿಟ್ಯೂಷನ್. ಒಂದು ಸಂವಿಧಾನವನ್ನ ಪ್ರತಿನಿಧಿಯಾಗಿ ಅಲ್ಲಿ ಕೂತಿರ್ತಾರೆ ಸಭೆಯನ್ನು ನಡೆಸೋದಕ್ಕೋಸ್ಕರ. ಸಂವಿಧಾನ ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅವರು ಚೇರ್ ಮೇಲೆ ಕೂತ್ಕೊಂಡು ಅವ್ರ ಕೈ ಹಿಡ್ಕೊಳ್ತಕ್ಕಂಥ ರೀತಿಯಲ್ಲಿ ಹೋಗಿದ್ದು ಈ ಸೀನು ಎಲ್ಲ ಒಂದು ಕಡೆಗೆ ಸಂಸದೀಯ ಪಾರ್ಲಿಮೆಂಟರಿ ಡೆಮಾಕ್ರಸಿ ಫೇಲ್ಯೂರ್ ಅಂತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ. ರಿಪಬ್ಲಿಕನ್ ನಿರಂತರವಾಗಿ ಸಂಬಂಧಪಟ್ಟಂತಹ ನಾಯಕರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತಾ ಇದೆ. 3 ಆಯಾಮಗಳಲ್ಲಿ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಶ್ರೀಪಾದ್ ಪಾಟೀಲ್ ಇದ್ದಾರೆ, ರಂಜಿತ್ ಶಿರಿಯಾರ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ವಿಜಯ್ ಹತ್ರ ಹೋಗ್ತೀನಿ. ವಿಜಯ್, ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗಿದೆ, ಬಹುತೇಕ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಅಂತ ಬಿಜೆಪಿಯವ್ರನ್ನ ಬಿಡಿ, ಸ್ವಪಕ್ಷದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ರಾಜೀನಾಮೆಯ ಮಾತುಗಳನ್ನ ಆಡ್ತಿದ್ದಾರೆ. ಯಾವ ಹಂತ ತಲುಪ್ತಾ ಇದೆ ಅಂತ ಹನಿ ಟ್ರ್ಯಾಪ್ ವಿಚಾರ? ಖಂಡಿತವಾಗ್ಲೂ ಶ್ರುತಿ, ಹನಿ ಟ್ರ್ಯಾಪ್ ಪ್ರಕರಣವನ್ನ ಖುದ್ದು ಸಚಿವರೇ, ಯಾರೋ ಬೇರೆಯವರು ಅಂದ್ರೆ ಹೊರಗಡೆ ಇರುವಂತವರು ಸೆಕೆಂಡ್ ಲೈನ್ ಲೀಡರ್ಸ್ ಏನಾದ್ರು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಗಾಂಭೀರ್ಯತೆ ಪಡ್ಕೊಳ್ತಾ ಇರಲಿಲ್ಲ. ಹಿರಿಯ ಸಚಿವ, ಅದರಲ್ಲೂ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುಡಿಸಿಕೊಂಡಿರುವಂತಹ ಸಚಿವ ಖುದ್ದು ರಾಜಣ್ಣ ಬಹಿರಂಗ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದು ಪಕ್ಷದ ಒಳಗಡೆ ನಾನಾ ರೀತಿಯ ರಾಜಕೀಯ ತಿರುವುಗಳನ್ನ, ರಾಜಕೀಯ ಆಯಾಮಗಳನ್ನ ಮತ್ತು ನಾನಾ ರೀತಿಯ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳನ್ನ ಹುಟ್ಟಿ ಹಾಕಿರುವಂತದ್ದು. ಇದು ಸ್ವಪಕ್ಷದಲ್ಲಿ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿರುವುದು. ಯಾಕೆ ಅಂತಂದ್ರೆ ಪಕ್ಷದ ಒಳಗಡೆ ಒಂದಷ್ಟು ಷಡ್ಯಂತ್ರದ ಭಾಗವಾಗಿ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಆಯ್ತಾ ಅನ್ನುವಂಥದ್ದು ಪಕ್ಷದ ಒಳಗಡೆ ಭಾರಿ ಚರ್ಚೆಗೆ ಕ್ರಾಸ್ ಆಗಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಮುಜುಗರ ಆಗಿರುವಂತದ್ದು. ಪ್ರತಿಪಕ್ಷಗಳು ಆರೋಪ ಮಾಡಿದ್ರೆ ಅಥವಾ ಬೇರೆ ರೀತಿಯ ಪ್ರಕರಣ ಆಗಿ ಸದನದ ಹೊರಗಡೆ ಇದು ಅಂದ್ರೆ ಈ ಒಂದು ಪ್ರಕರಣ ಪ್ರಸ್ತಾಪ ಆಗಿದ್ರೆ, ಅಂದ್ರೆ ಪಕ್ಷದ ಹೊರಗಡೆ ಪ್ರಸ್ತಾಪ ಆಗಿದೆ, ಇದಕ್ಕೆ ರಾಜಕೀಯ ಬಣ್ಣ ಬರ್ತಾ ಇರಲಿಲ್ಲ ಮತ್ತು ಸಂಬಂಧಪಟ್ಟಂತೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇತ್ತು. ಸ್ವಪಕ್ಷೀಯ ಸಚಿವರೊಬ್ಬರು, ಮುಖ್ಯಮಂತ್ರಿ ಆಪ್ತರೊಬ್ಬರು ತಮ್ಮ ಪಕ್ಷದ ಮೇಲೆ ಗಂಭೀರ ಆರೋಪ ಬರುವ ರೀತಿಯಲ್ಲಿ ಏನು ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ
ಪಕ್ಷ ಮತ್ತು ಸರ್ಕಾರಕ್ಕೂ ಎರಡಕ್ಕೂ ಕೂಡ ಮುಜುಗರ ಆಗಿರುವಂತದ್ದು. ಇದೇ ವಿಚಾರ ಈಗ ಬಿಜೆಪಿ ಮತ್ತು ಜೆಡಿಎಸ್ಗೆ ಪ್ರತಿಪಕ್ಷಕ್ಕೆ ದೊಡ್ಡ ರಾಜಕೀಯ ಅಸ್ತ್ರ ಸಿಕ್ಕಿರುವಂತದ್ದು. ಇದು ಪಕ್ಷದ ಒಳಗಡೆ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಅಂದ್ರೆ 1.5 ವರ್ಷ ಸರ್ಕಾರದಲ್ಲಿ ನಾನಾ ರೀತಿಯ ಆರೋಪಗಳು ಬಂದವು. ಆದ್ರೆ ಈಗ ಅನಿಟ್ರಾ ಪ್ರಕರಣ ಸರ್ಕಾರದಲ್ಲೇ ಕೂಡ ಪಕ್ಷದಲ್ಲೇ ಕೂಡ ಅವರ ಸ್ವಪಕ್ಷದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಅನ್ನೋದೇನಿದೆಯಲ್ಲ, ಅದು ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗಿರುವಂತದ್ದು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಮುಜುಗರಕ್ಕೆ ಕಾರಣ ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪಕ್ಷದೊಳಗಡೆ ಇದು ಅಸಮಾಧಾನ ಉಂಟಾಗಿರುವಂತದ್ದು. ಇದರಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ, ಅಂದ್ರೆ ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆ ಕೊಡುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೂ ಕೂಡ ಇದೆ. ಅವರ ಆಪ್ತ ಬಳಗದಲ್ಲಿ ಬಗ್ಗೆ ಭಾರಿ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ರಾಜಣ್ಣ ಅವರ ಮೇಲೆ ಈ ರೀತಿ ಅನಿಟ್ರಪ್ ಆಗಿರುವಂತದ್ದು, ಪಕ್ಷದ ಒಳಗಡೆ ಕೂಡ ಒಂದಷ್ಟು ಪಿತೂರಿ ಇರೋ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಸುಳುವನ್ನು ಕೊಟ್ಟಿರುವಂತದ್ದು. ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡಿನ ಆಂತರಿಕ ಜಗಳ ಮತ್ತು ಕಾಂಗ್ರೆಸ್ ಪಕ್ಷದ ಒಳಗಡಿನ ಒಂದಷ್ಟು ರಾಜಕೀಯ ಚಟುವಟಿಕೆಗಳ ಭಾಗವಾಗಿ ಈ ಅನಿಟ್ರಪ್ ಆಯ್ತಾ ಅನ್ನುವಂಥದ್ದು ಬಿಜೆಪಿ ಗಂಭೀರವಾಗಿ ಪ್ರಶ್ನೆ ಎತ್ತಿರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡಿನ ಒಂದಷ್ಟು ಬೆಳವಣಿಗೆಗಳಿಂದ ಅದರ ಭಾಗವಾಗಿ ಅನಿಟ್ರಪ್ ನಡೆದಿದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಶ್ರುತಿ, ಓಕೆ ವಿಜಯ್, ವಾಪಸ್ ಬರ್ತೀವಿ. ಹಾಗೆ ಸಂಪರ್ಕದಲ್ಲಿರೋ ಒಂದು ಮೇಜರ್ ಪಕ್ಷಾತೀತವಾಗಿ ಇದನ್ನ ಆಗ್ರಹ ಮಾಡಬೇಕು ಅನ್ನುವಂತಹ ಮಾತುಗಳೇ ಈಗ ಜೋರಾಗಿ ಕೇಳಿ ಬರ್ತಾ ಇರೋದು. ಇವತ್ತು ಇವ್ರಿಗಾಗಿದ್ದು ನಾಳೆ ನಮಗೂ ಆಗ್ಬೋದು ಅನ್ನೋ ಮಾತನ್ನು ಹಲವು ಶಾಸಕರು ಸಚಿವರುಗಳು ಹೇಳ್ತಾ ಇದ್ರು. ಸೊ ಏನಾಗ್ಬೋದು ಅನ್ನೋದಕ್ಕೆ ಸದ್ಯಕ್ಕಿನ ಪ್ರಶ್ನೆ ನಮ್ಮ ಪ್ರತಿನಿಧಿ ವಿಜಯ್ ಅವರು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲ, ಕಾಂಗ್ರೆಸ್ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ನಡೆಗೆ ಶಾಸಕ ಟಿಬಿ ಜಯಚಂದ್ರ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲು ಇಂಥ ವಿಚಾರಗಳಿದ್ರೆ ಅದು ಪಕ್ಷದ ಚೌಕಟ್ಟಲ್ಲಾಗಬೇಕು, ಕ್ಯಾಬಿನೆಟ್ ಅಲ್ಲಾಗಬೇಕು, ಹೈಕಮಾಂಡ್ ಮಟ್ಟಕ್ಕೆ ತರಬೇಕು. ಅದನ್ನ ಬಿಟ್ಟು ಸದನದಲ್ಲಿ ಪ್ರಸ್ತಾಪ ಮಾಡಿರೋದು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಅಂತ ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸ್ವಪಕ್ಷದವರೇ ಈಗ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಸದನ ಸೂಕ್ತ ಅಲ್ಲ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ, ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಟಿಬಿ ಜಯಚಂದ್ರ. ಸರ್, ನೀವು ಸಾಕಷ್ಟು ರಾಜಕೀಯದಲ್ಲಿ ಅನುಭವ, ಒಂದಷ್ಟು ಆರೋಪಗಳು ಇವೆಲ್ಲ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈಗ ಸ್ವಪಕ್ಷದ ಸಚಿವರೇ ಈ ರೀತಿ ಒಂದು ಗಂಭೀರ ಆರೋಪ ಅನಿಟ್ರಪ್ ಅಂತ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಮಾಡಬೇಕು ಅನ್ಸುತ್ತೆ? ಯಾಕೆ ಸಾರ್ವಜನಿಕವಾಗಿ ಇದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ನನಗೂ ಇದು ಅರ್ಥ ಆಗ್ತಾ ಇಲ್ಲ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವ್ರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಹೆಜ್ಜೆ ಕೊಟ್ಟಂಗಾಯ್ತು. ಎಲ್ಲ ಒಂದು ಕಡೆಗೆ ಆ ವಿಚಾರವನ್ನ ಸಚಿವ ಸಂಪುಟದ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನವನ್ನ ಮಾಡಬೇಕಾಗಿತ್ತು. ಸದನಕ್ಕೆ ಬಂದು ಹೇಳುವಂತ ಅವಶ್ಯಕತೆ ಎಷ್ಟು ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆಗೆ ನಾವು ಎತ್ಕೊಟ್ಟಂಗಾಯ್ತು ವಿರೋಧ ಪಕ್ಷದವರಿಗೆ. ವಿರೋಧ ಪಕ್ಷದವರು ನಡ್ಕೊಂಡ ದಾಟಿ ನನ್ನ ರಾಜಕೀಯ ಜೀವನದಲ್ಲಿ ನಾನೆಂದೂ ನೋಡಿರಲಿಲ್ಲ. ನಾನೀಗಾಗಲೇ 48 ವರ್ಷದ ಶಾಸಕನಾಗಿದ್ದೇನೆ. ಇಂತಹ ಸೀನನ್ನು ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ, ನೋಡೋದಕ್ಕೂ ಸಾಧ್ಯ ಇಲ್ಲ. ಸ್ಪೀಕರ್ ಚೇರ್ ಅಂತಂದ್ರೆ ಇಟ್ ರೆಪ್ರೆಸೆಂಟ್ ದಿ ಕಾನ್ಸ್ಟಿಟ್ಯೂಷನ್. ಒಂದು ಸಂವಿಧಾನವನ್ನ ಪ್ರತಿನಿಧಿಯಾಗಿ ಅಲ್ಲಿ ಕೂತಿರ್ತ ಸಭೆಯನ್ನು ನಡೆಸೋದಕ್ಕೋಸ್ಕರ ಸಂವಿಧಾನ ಚೌಕಟ್ಟಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅವರು ಚೇರ್ ಮೇಲೆ ಕೂತ್ಕೊಂಡು ಅವರು ಕೈ ಹಿಡ್ಕೊಳ್ತಕ್ಕಂಥ ರೀತಿಯಲ್ಲಿ ಹೋಗಿದ್ದು ಈ ಸೀನು ಎಲ್ಲ ಒಂದು ಕಡೆಗೆ ಸಂಸದೀಯ ಪಾರ್ಲಿಮೆಂಟರಿ ಡೆಮಾಕ್ರಸಿ ಫೇಲ್ಯೂರ್ ಅಂತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ. ರಿಪಬ್ಲಿಕನ್ ನಿರಂತರವಾಗಿ ಸಂಬಂಧಪಟ್ಟಂತಹ ನಾಯಕರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತಾ ಇದೆ. 3 ಆಯಾಮಗಳಲ್ಲಿ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಶ್ರೀಪಾದ್ ಪಾಟೀಲ್ ಇದ್ದಾರೆ, ರಂಜಿತ್ ಶಿರಿಯಾರ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ವಿಜಯ್ ಹತ್ರ ಹೋಗ್ತೀನಿ. ವಿಜಯ್, ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗಿದೆ, ಬಹುತೇಕ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಅಂತ ಬಿಜೆಪಿಯವ್ರನ್ನ ಬಿಡಿ, ಸ್ವಪಕ್ಷದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ರಾಜೀನಾಮೆಯ ಮಾತುಗಳನ್ನ ಆಡ್ತಿದ್ದಾರೆ. ಯಾವ ಹಂತ ತಲುಪ್ತಾ ಇದೆ ಅಂತ ಹನಿ ಟ್ರ್ಯಾಪ್ ವಿಚಾರ?
ಖಂಡಿತವಾಗ್ಲೂ ಶ್ರುತಿ ಹನಿ ಟ್ರಾಪ್ ಪ್ರಕರಣವನ್ನ ಖುದ್ದು ಸಚಿವರೇ ಯಾರೋ ಬೇರೆಯವರು ಅಂದ್ರೆ ಹೊರಗಡೆ ಇರುವಂತವರು ಸೆಕೆಂಡ್ ಲೈನ್ ಲೀಡರ್ಸ್ ಏನಾದ್ರು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಗಾಂಭೀರ್ಯತೆ ಪಡ್ಕೊಳ್ತಾ ಇರಲಿಲ್ಲ. ಹಿರಿಯ ಸಚಿವ, ಅದರಲ್ಲೂ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುಡಿಸಿಕೊಂಡಿರುವಂತಹ ಸಚಿವ ಖುದ್ದು ರಾಜಣ್ಣ ಬಹಿರಂಗ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದು ಪಕ್ಷದ ಒಳಗಡೆ ನಾನಾ ರೀತಿಯ ರಾಜಕೀಯ ತಿರುವುಗಳನ್ನ, ರಾಜಕೀಯ ಆಯಾಮಗಳನ್ನ ಮತ್ತು ನಾನಾ ರೀತಿಯ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳನ್ನ ಹುಟ್ಟಿ ಹಾಕಿರುವಂತದ್ದು. ಇದು ಸ್ವಪಕ್ಷದಲ್ಲಿ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿರುವುದು. ಯಾಕೆ ಅಂತಂದ್ರೆ ಪಕ್ಷದ ಒಳಗಡೆ ಒಂದಷ್ಟು ಷಡ್ಯಂತ್ರದ ಭಾಗವಾಗಿ ರಾಜಣ್ಣ ಅವರ ಏನು ಹನಿ ಟ್ರಾಪ್ ಆಯ್ತಾ ಅನ್ನುವಂಥದ್ದು ಪಕ್ಷದ ಒಳಗಡೆ ಭಾರಿ ಚರ್ಚೆಗೆ ಕ್ರಾಸ್ ಆಗಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಮುಜುಗರ ಆಗಿರುವಂತದ್ದು. ಪ್ರತಿಪಕ್ಷಗಳು ಆರೋಪ ಮಾಡಿದ್ರೆ ಅಥವಾ ಬೇರೆ ರೀತಿಯ ಪ್ರಕರಣ ಆಗಿ ಸದನದ ಹೊರಗಡೆ ಇದು ಅಂದ್ರೆ ಈ ಒಂದು ಪ್ರಕರಣ ಪ್ರಸ್ತಾಪ ಆಗಿದ್ರೆ, ಅಂದ್ರೆ ಪಕ್ಷದ ಹೊರಗಡೆ ಪ್ರಸ್ತಾಪ ಆಗಿದೆ, ಇದಕ್ಕೆ ರಾಜಕೀಯ ಬಣ್ಣ ಬರ್ತಾ ಇರಲಿಲ್ಲ ಮತ್ತು ಸಂಬಂಧಪಟ್ಟಂತೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇತ್ತು. ಸ್ವಪಕ್ಷೀಯ ಸಚಿವರೊಬ್ಬರು, ಮುಖ್ಯಮಂತ್ರಿ ಆಪ್ತರೊಬ್ಬರು ತಮ್ಮ ಪಕ್ಷದ ಮೇಲೆ ಗಂಭೀರ ಆರೋಪ ಬರುವ ರೀತಿಯಲ್ಲಿ ಏನು ಈ ಒಂದು ಹನಿ ಟ್ರಾಪ್ ಪ್ರಕರಣ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೂ ಎರಡಕ್ಕೂ ಕೂಡ ಮುಜುಗರ ಆಗಿರುವಂತದ್ದು. ಇದೇ ವಿಚಾರ ಈಗ ಬಿಜೆಪಿ ಮತ್ತು ಜೆಡಿಎಸ್ಗೆ ಪ್ರತಿಪಕ್ಷಕ್ಕೆ ದೊಡ್ಡ ರಾಜಕೀಯ ಅಸ್ತ್ರ ಸಿಕ್ಕಿರುವಂತದ್ದು. ಇದು ಪಕ್ಷದ ಒಳಗಡೆ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಅಂದ್ರೆ 1.5 ವರ್ಷ ಸರ್ಕಾರದಲ್ಲಿ ನಾನಾ ರೀತಿಯ ಆರೋಪಗಳು ಬಂದವು. ಆದ್ರೆ ಈಗ ಹನಿ ಟ್ರಾಪ್ ಪ್ರಕರಣ ಸರ್ಕಾರದಲ್ಲೇ ಕೂಡ ಪಕ್ಷದಲ್ಲೇ ಕೂಡ ಅವರ ಸ್ವಪಕ್ಷದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಅನ್ನೋದು ಏನಿದೆಯಲ್ಲ, ಅದು ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗಿರುವಂತದ್ದು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಮುಜುಗರಕ್ಕೆ ಕಾರಣ ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡೆ ಇದು ಅಸಮಾಧಾನ ಉಂಟಾಗಿರುವಂತದ್ದು. ಇದರಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ, ಅಂದ್ರೆ ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆ ಕೊಡುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೂ ಕೂಡ ಇದೆ. ಅವರ ಆಪ್ತ ಬಳಗದಲ್ಲಿ ಬಗ್ಗೆ ಭಾರಿ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ರಾಜಣ್ಣ ಅವರ ಮೇಲೆ ಈ ರೀತಿ ಹನಿ ಟ್ರಾಪ್ ಆಗಿರುವಂತದ್ದು, ಪಕ್ಷದ ಒಳಗಡೆ ಕೂಡ ಒಂದಷ್ಟು ಪಿತೂರಿ ಇರೋ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಸುಳುವನ್ನು ಕೊಟ್ಟಿರುವಂತದ್ದು. ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡಿನ ಆಂತರಿಕ ಜಗಳ ಅಥವಾ ಕಾಂಗ್ರೆಸ್ ಪಕ್ಷದ ಒಳಗಡಿನ ಒಂದಷ್ಟು ರಾಜಕೀಯ ಚಟುವಟಿಕೆಗಳ ಭಾಗವಾಗಿ ಈ ಹನಿ ಟ್ರಾಪ್ ಆಯ್ತಾ ಅನ್ನುವಂಥದ್ದು ಬಿಜೆಪಿ ಗಂಭೀರವಾಗಿ ಪ್ರಶ್ನೆ ಎತ್ತಿರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡಿನ ಒಂದಷ್ಟು ಬೆಳವಣಿಗೆಗಳಿಂದ ಅದರ ಭಾಗವಾಗಿ ಹನಿ ಟ್ರಾಪ್ ನಡೆದಿದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಶ್ರುತಿ, ಓಕೆ ವಿಜಯ್, ವಾಪಸ್ ಬರ್ತೀವಿ. ಹಾಗೆ ಸಂಪರ್ಕ